ಕೇಳಿಸ್ತಾ ಇದೆ ಅಲ್ವಾ? ಯಾವ ಥರ ಕ್ರಿಸ್ಪಿಯಾಗಿ ಬಂದೈತೆ ಅಂತ ನೋಡಿ. ತಿಂತಾ ಇದ್ರೆ ಎಷ್ಟು ಬೇಗ ಖಾಲಿ ಆಗುತ್ತೋ ಗೊತ್ತಾಗಲ್ಲ. ನಾನು ಇದನ್ನು ಹೇಗೆ ಮಾಡಿದೆ ಅಂತ ವೀಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡ್ತೀನಿ. ನಿಮಗೂ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದು ಮರ್ತೇ ಬಿಡ್ತಾರೆ ಇದ್ರ ಮುಂದೆ. ನಿಜ ಹೇಳ್ತೀನಿ, ಕ್ರಿಸ್ಪಿಯಾಗಿ ಇದರಲ್ಲಿ ಕಡ್ಲೆಪೂರಿ ಮಾಡಿದ್ದೀನಿ ಅಂತ ಯಾರೂ ಹೇಳೋಕ್ಕಾಗೋದಿಲ್ಲ. ಅಷ್ಟು ರುಚಿಯಾಗೈತೆ, ಟೇಸ್ಟಿಯಾಗೈತೆ, ಹೆಲ್ತಿ ಕೂಡ. ನೋಡಿ, ಸ್ವಲ್ಪ ಕೂಡ ಎಣ್ಣೆ ಇಳಿದಿಲ್ಲ ಇದಕ್ಕೆ. ನೋಡಿದ್ರಲ್ಲ, ನೀವು ಒಂದ್ಸಲ ಇದನ್ನು ಟ್ರೈ ಮಾಡಿ. ಇಲ್ಲೊಂದು ಬಟ್ಲು ತೊಗೊಂಡಿದ್ದೀನಿ. ಬಟ್ಲಿಗೆ 1.5 ಬಟ್ಲು ಆಗೋಷ್ಟು ಕಡಲೆಪುರಿ ತೊಗೊಂಡಿದ್ದೀನಿ. ಇವಾಗಂತೂ ಮಕ್ಕಳು ಸ್ಕೂಲ್ ಸ್ಟಾರ್ಟ್ ಆಗಿರೋದ್ರಿಂದ ಸಂಜೆ ಬಂದು ಊಟ ಕೇಳ್ತಾರೋ ಇಲ್ವೋ, ಈ ಥರ ಸ್ನ್ಯಾಕ್ಸ್ ಅಂತೂ ಮಕ್ಕಳು ಕೇಳ್ತಾರಲ್ವ. ನಮ್ಮ ಮನೇಲಿ ಕಡಲೆಪುರಿ ಇತ್ತು, ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಸರಿ, ಈ ಥರ ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಕಡಲೆಪುರಿನ ಫಸ್ಟು ನೀಟಾಗಿ 2 ಸಲ ತೊಳೆದಿಟ್ಕೊಂಡು ಒಂದು 5 ನಿಮಿಷ ಇದನ್ನು ನೆನೆಯಾಗಿ ಬಿಡಬೇಕು. ಯಾಕಂದರೆ ಕಡಲೆಪುರಿ ಸ್ವಲ್ಪ ನೆಂದಷ್ಟು ಚೆನ್ನಾಗಿ ಬರುತ್ತೆ ಕುರ್ಕುರೆ. ಅದಕ್ಕೋಸ್ಕರನೇ ಒಂದು 5 ನಿಮಿಷ ನಾನು ನೆನೆಯಕ್ಕೆ ಇಟ್ಕೊಂಡಿದ್ದೀನಿ. ಈ ಕಡೆ ಎಣ್ಣೆ ಕೂಡ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ನೋಡಿ, ಅಷ್ಟರಲ್ಲಿ ಕಡಲೆಪುರಿ ಕೂಡ ಚೆನ್ನಾಗಿ ನೆಂದಿತ್ತು. ಇವಾಗ ಇದನ್ನು ನೀರನ್ನೆಲ್ಲ ಚೆನ್ನಾಗಿ ಇಂಟ್ಕೊಂಡು ಒಂದು ಮಿಕ್ಸಿ ಬಟ್ಲಿಗೆ ಹಾಕೋಬೇಕಾಗುತ್ತೆ. ನೀರು ಸ್ವಲ್ಪ ಕಮ್ಮಿ ಇರಬೇಕು, ಜಾಸ್ತಿ ನೀರು ಹಾಕಬಾರ್ದು. ಯಾಕಂದರೆ ನಾವು ಕುರ್ಕುರೆ ಮಾಡ್ತಾ ಇರೋದ್ರಿಂದ ತುಂಬ ತೆಳ್ಳಗಾದರೂ ಚೆನ್ನಾಗಿರೋದಿಲ್ಲ. ನೋಡಿ, ಚೆನ್ನಾಗಿ ನಾನು ನೀರೆಲ್ಲ ಇಂಟ್ಕೊಂಡು ಮಿಕ್ಸಿ ಬಟ್ಲಿಗೆ ಹಾಕೋತಾ ಇದ್ದೀನಿ. ಇದಕ್ಕೆ ನಾನು 1 ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ತಾಯಿದ್ದೀನಿ. ಕಾರ್ನ್ಫ್ಲೋರ್ ಹಾಕೋದ್ರಿಂದ ಇನ್ನೂ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ. ಒಂದು ಚಿಕ್ಕ ಸ್ಪೂನಲ್ಲಿ 1 ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಕಡಲೆಪುರಿಲಿ ಉಪ್ಪಿನ ಅಂಶ ಇರೋದ್ರಿಂದ ಉಪ್ಪನ್ನ ನೋಡಿ ಹಾಕೋಬೇಕಾಗುತ್ತೆ. ಸ್ವಲ್ಪ ನೀರು ಹಾಕ್ಕೊಂಡು ಎಷ್ಟು ನೈಸಿಗಾಗುತ್ತೋ ಅಷ್ಟು ನೈಸಿಗೆ ಇದನ್ನು ರುಬ್ಕೋಬೇಕಾಗುತ್ತೆ. ಪೇಸ್ಟ್ ಥರ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ಥರ ಇರಬೇಕು ಕುರ್ಕುರೆ ಮಾಡೋದಕ್ಕೆ. ಮಕ್ಕಳು ಅಂತೂ ಇಷ್ಟಪಟ್ಟು ತಿಂತಾರೆ. ಏನು ಹಾಕಿದ್ದೀವಿ ಅಂತ ಮಕ್ಕಳು ಗೊತ್ತೇ ಆಗೋದಿಲ್ಲ. ಇದನ್ನು ಒಂದು ಬಟ್ಲಿಗೆ ಹಾಕ್ಕೊಂಡು ಅದಕ್ಕೇ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಖಟ್ಟ ಮಿಠ ಇರಲಿ ಅಂತೇಳಿ ಆಮ್ಚೂರ್ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಆಮ್ಚೂರ್ ಪೌಡ್ರ್ ಇಲ್ಲ ಅಂತಂದರೆ ಚಾಟ್ ಮಸಾಲೆ ಕೂಡ ಹಾಕೋಬೋದು. ನನ್ನ ಹತ್ರ ಆಮ್ಚೂರ್ ಪೌಡ್ರ್ ಇರೋದ್ರಿಂದ ಆಮ್ಚೂರ್ ಪೌಡ್ರನ್ನ ಒಂದು ಅರ್ಧ ಸ್ಪೂನಷ್ಟು ಆಮ್ಚೂರ್ ಪೌಡ್ರ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ಹದಕ್ಕೆ ಬರಬೇಕು. ತುಂಬ ನೀರಂಗೂ ಇರಬಾರ್ದು, ತುಂಬ ಗಟ್ಟಿಯಾಗೂ ಇರಬಾರ್ದು. ಇದನ್ನೊಂದು 2 ನಿಮಿಷ ಹಾಗೆ ಬಿಡ್ತೀನಿ. ಇವಾಗ ಇದನ್ನು ಹಾಲಿನ ಪೇಪರ್ ಇರುತ್ತಲ್ವ, ಕವರು, ಹಾಲಿನ ಕವರ್ನಲ್ಲಿ ನೀಟಾಗಿ ಹಾಲಿನ ಕವರ್ನ ನೀಟಾಗಿ ತೊಳೆದು ಇದೇನು ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಲ್ಲ ಪೇಸ್ಟ್ನ, ಅದನ್ನು ಡೈರೆಕ್ಟಾಗಿ ಹಾಲಿನ ಕವರ್ಗೆ ಹಾಕೋತಾ ಇದ್ದೀನಿ. ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಮಾಡ್ತಿದ್ದಂಗೆ ಮಕ್ಕಳು ಖಾಲಿ ಮಾಡ್ತಾರೆ. ಅಷ್ಟು ಚೆನ್ನಾಗಿರುತ್ತೆ, ಹೆಲ್ದಿ ಕೂಡ. ಹೊರಗಡೆಯಿಂದ ತಂದು ತಿನ್ನಿಸೋದು ಸರಿ ಇರಲ್ಲ ಅಂತ ಅಂದಾಗ ಚೆನ್ನಾಗಿರಲ್ಲ. ಡೈಲಿ ಮಕ್ಳಿಗೆ ಏನಾರ ಸ್ನ್ಯಾಕ್ಸ್ ಬೇಕು ಅಂತಂದಾಗ ಈ ಥರ ಒಂದೊಂದು ದಿವಸ ಒಂದೊಂದು ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಈ ಕಡೆ ಎಣ್ಣೆ ಕಾಯ್ದಿತ್ತಲ್ವ, ಹಾಲಿನ ಕವರ್ನ ಸಣ್ಣದಾಗಿ ಕಟ್ ಮಾಡಿಕೊಂಡು ಈ ಥರ ಬಿಡ್ತಾ ಹೋಗಬೇಕು. ಅದೇ ಕಟ್ಟಾಗುತ್ತೆ. ಯಾಕಂದರೆ ಕಡಲೆಪುರಿ ಹಾಕಿರೋದ್ರಿಂದ ಫುಲ್ಲು ಚಕ್ಲಿ ಥರ ಬರುತ್ತೆ ಅಂತ ಹೇಳಲ್ಲ, ಅದೇ ಕಟ್ಟಾಗುತ್ತೆ. ಆ ಥರ ನಾವು ಸಿಮ್ಮಲ್ಲಿ ಇಟ್ಕೊಂಡು ಈ ಥರ ಸ್ವಲ್ಪನೇ ಉದ್ದುದಕ್ಕೆ ಬಿಡಬೇಕಾಗುತ್ತೆ. ಕುರ್ಕುರೆ ಅಂತಂದರೆ ಉದ್ದುದ ಇರುತ್ತಲ್ವ, ಅದಕ್ಕೋಸ್ಕರ ನಾನು ಈ ಥರನೇ ಮಾಡ್ತಾಯಿದ್ದೀನಿ. ಎಷ್ಟು ಚೆನ್ನಾಗಾಗಿತ್ತು ಅಂತಂದರೆ ಅಷ್ಟು ಹಿಟ್ಟಲ್ಲಿ ನಾನು 3 ಸಲ ಮಾಡ್ಕೊಂಡಿದ್ದಾಯಿತು. ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಕ್ರಿಸ್ಪಿಯಾಗಿ ಎಣ್ಣೆಲಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಹೈಯಲ್ಲಿ ಇಟ್ಕೊಂಡ್ರೆ ಕಡಲೆಪುರಿ ಆಗಿರೋದ್ರಿಂದ ಬೇಗ ಸೀದೋಗುತ್ತೆ. ಹಾಗಾಗಿ ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ಒಳಗಡೆ ಎಲ್ಲ ನೀಟಾಗಿ ಬೇಯಬೇಕಲ್ವ, ಅದಕ್ಕೋಸ್ಕರ ಸಿಮ್ಮಲ್ಲಿ ಇಟ್ಕೊಂಡು ನಾನು ಇದನ್ನ ಫ್ರೈ ಮಾಡ್ಕೊಂಡಿದ್ದೀನಿ. ಇದು ಒಟ್ಟು ನನಗೆ 3 ಸಲ ನಾನು ಎಣ್ಣೆಗೆ ಹಾಕಿದ್ದಾಯಿತು. ಎಣ್ಣೆನ ಯಾವಾಗಲೇ ನಾವು ಹಾಕಬೇಕಾದ್ರೂ ಸಿಮ್ಮಲ್ಲಿ ಇಟ್ಕೊಂಡೇ ಹಾಕಬೇಕಾಗುತ್ತೆ. ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿತ್ತು ಅಂದರೆ ಒಂದ್ಸಲ ನೀವು ಇದನ್ನು ಟ್ರೈ ಮಾಡಿ. 1 ಬಟ್ಲು ಕಡಲೆಪುರಿ ಇದ್ರೂ ಸಾಕು, ಮಕ್ಳಿಗಂತೂ ಇಷ್ಟ ಆಗುತ್ತೆ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಇದು 2ನೇ ಸಲ ನಾನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅದು ಬೇಯೋದಕ್ಕೆ ಟೈಮ್ ಕೊಡಬೇಕು. ಬೆಂದಾದಮೇಲೆ ಅದಾಗದೆ ಬಿಟ್ಕೊಳ್ತಾ ಬರುತ್ತೆ. ಬಾಣಲಿಗೆ ಏನು ಅಂಟ್ಕೊಳ್ಳೋದಾಗಲಿ ಆ ಥರ ಏನೂ ಆಗೋದಿಲ್ಲ. ನೀಟಾಗಿ ಎಳೆಯಾಗಿ ಫ್ರೈ ಆಗಿ ಅದು ಚೆನ್ನಾಗಿ ಬರುತ್ತೆ. ನೋಡಿ, ತುಂಬ ಅಂದರೆ ತುಂಬಾ ಚೆನ್ನಾಗಾಗಿತ್ತು. ಕಡಲೆಪುರಿ ಹಾಗೆ ಕೊಟ್ಟರೆ ಮಕ್ಕಳು ತಿನ್ನಲ್ಲಲ್ವ. ಈ ಥರ ಮಾಡ್ಕೊಡೋದ್ರಿಂದ ನಮಗೆ ಸ್ವಲ್ಪ ಕೆಲಸ ಇದ್ರೂ ಮಕ್ಕಳು ಆರೋಗ್ಯವಾಗಿ ತಿಂತಾರೆ ಅಂತೇಳಿ ಈ ಥರ ನಾನು ಮಾಡಿದ್ದೀನಿ. ನೋಡಿ, ಎಷ್ಟು ಗರಿಯಾಗಿ ಕ್ರಿಸ್ಪಿಯಾಗಿ ಬಂದಿತ್ತು ಅಂತ ಅಂದರೆ ಇದನ್ನು ಒಂದು ಬಟ್ಲಿಗೆ ಹಾಕ್ಕೊಂಡಿದ್ದೀನಿ. ಲಾಸ್ಟ್ ಇನ್ನೊಂದು ಸಲ ಮೂರನೇ ಸಲ ನಾನು ಇದನ್ನು ಹಾಕ್ಕೊಂಡು ಎಣ್ಣೆಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು. ನಮಗೆ ಬೇಕು ಅಂತಾರೆ ಕಡಲೆಪುರಿ ಜಾಸ್ತಿ ಹಾಕೊಂಡು ಕೂಡ ಮಾಡಿ ನಾವು ಇದನ್ನ ಸ್ಟೋರ್ ಮಾಡಿ ಕೂಡ ಡಬ್ಬದಲ್ಲಿ ಹಾಕಿಟ್ಕೊಳ್ಳೋದ್ರಿಂದ ಸಂಜೆ ಸ್ನ್ಯಾಕ್ಸಿಗೂ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಒಂದೊಂದು ಬಟ್ಲಲ್ಲಿ ಕೊಡೋಕ್ಕೂ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಅಷ್ಟು 1.5 ಬಟ್ಲು ಕಡಲೆಪುರಿಲಿ 3 ಸಲ ನಾನು ಹಾಕ್ಕೊಂಡು ಚೆನ್ನಾಗಿ ಕ್ರಿಸ್ಪಿಯಾಗಿ ನಾನು ಇದನ್ನ ಎಣ್ಣೆಲಿ ಫ್ರೈ ಮಾಡ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿತ್ತು ಅಂತ ಅಂದರೆ ಕ್ರಿಸ್ಪಿಯಾಗಿ. ಇದಕ್ಕೆ ಲಾಸ್ಟ್ ಸ್ವಲ್ಪ ಖಾರದ ಪುಡಿ ಹಾಕ್ತಾಯಿದ್ದೀನಿ, ಖಾರವಾಗಿರಲಿ ಅಂತೇಳಿ ಖಾರದ ಪುಡಿ ಹಾಕಿದ್ದೀನಿ. ಉಪ್ಪನ್ನೇ ನಾನು ಹಾಕಿಲ್ಲ, ಯಾಕಂದರೆ ಉಪ್ಪು ಸ್ಟಾರ್ಟಿಂಗಲ್ಲಿ ಹಾಕಿದ್ರಿಂದ ಉಪ್ಪನ್ನ ಸ್ಕಿಪ್ ಮಾಡಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಮನೇಲೇ ಮಾಡಿರೋವಂಥ ಕಡಲೆಪುರಿ ಕುರ್ಕುರೆ ಹೇಗೆ ಬಂತು ಅಂತ ನಾನು ವಿಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡಿದ್ದೀನಿ.
ತುಂಬ ಅಂದರೆ ತುಂಬಾ ಮಕ್ಳಿಗೆ ಇಷ್ಟ ಆಗುತ್ತೆ. ಕ್ರಿಸ್ಪಿಯಾಗಿ ತಿಂತಾ ಇದ್ದರೆ ಹೇಗೆ ಖಾಲಿ ಆಯಿತು ಅಂತಲೇ ಗೊತ್ತಾಗಲಿಲ್ಲ. ನೀವು ಒಂದ್ಸಲ ಮಕ್ಳಿಗೆ ಮಾಡಿಕೊಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಸರ್ಗ ಕುಕಿಂಗ್ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ರು ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತೀರಾ ಅಂತ ಭಾವಿಸಿದ್ದೀನಿ. ಇದೇ ರೀತಿ ಸಿಂಪಲ್ ಆಗಿರೋ ವೀಡಿಯೋನ ತೊಗೊಂಡು ಬರ್ತೀನಿ. ಅಲ್ಲಿ ತನಕ ನಾನು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಹೈಪ್ ಬಟನ್ ಬಂದಿದೆ, ಹೈಪ್ ಕೊಡೋದನ್ನ ಮರಿಬೇಡಿ. ಹೋಗಿ ಬರ್ತೀನಿ. ನಮಸ್ತೆ, ಬಾಯ್ ಬಾಯ್ ಫ್ರೆಂಡ್ಸ್. ಎಷ್ಟು ಖಾಲಿ ಆಯಿತು ಅಂದರೆ ಮಾಡಿದಿಷ್ಟು ಇನ್ನೂ ಬೇಕು ಅಂತ ಇದ್ರು ಮಕ್ಕಳು.